ಅಂತಂದರೆ ಚಿಕ್ಕ ಮಕ್ಕಳುಗಳನ್ನ ನೋಡ್ಬೋದು. ನಮ್ಗಳ ಊರುಗಳಲ್ಲಿ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಕೆಟ್ಟ ಕೆಲಸ ಮಾಡ್ಕೊಂಡು ಹಾಳಾಗೋಗ್ತಾರೆ. ಇವ್ರನ್ನ ನೋಡಿ ಸ್ವಲ್ಪ ಕಲಿಬೇಕು. ಹಲೋ ಗೈಸ್, ನಮಸ್ಕಾರ. ನನ್ನ ಹೆಸರು ದೀಕ್ಷಿತ್ ಅಂತ. ಇವತ್ತು ನಿಮಗೆ ಗೋಲ್ಡನ್ ಟೆಂಪಲ್ನ ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ಗೋಲ್ಡನ್ ಟೆಂಪಲ್. ಸೊ ಇಟ್ ಆಲ್ಸೋ ಕಾಲ್ಡ್ ಎಸ್ ಟಿಬೆಟಿಯನ್ ಮಾನೆಸ್ಟ್ರಿ. ಇದರ ಹಿಸ್ಟ್ರಿಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ, ಸೊ 1959 ಏನಿದೆ, 1959 ಏನಿದೆ, ಆಫ್ಟರ್ ಚೈನೀಸ್ ಟೇಕ್ ಓವರ್ ಏನಾಗಿತ್ತು, ಅದಾದಮೇಲೆ ನಮ್ಮ ಟಿಬೇಟಿಯನ್ಸ್ ಏನಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಬಂದರು. ಮೈಸೂರು ಸರ್ಕಾರ ಇಲ್ಲಿ ಬೈಲಾಕೊಪ್ಪಲು ಅಂತ ಒಂದು ಜಾಗವನ್ನು ಕೊಟ್ಟು ಇಲ್ಲಿ ಸೆಟಲ್ಮೆಂಟ್ ಮಾಡಿಕೊಡ್ತಾರೆ. ಆಫ್ಟರ್ ದಟ್ 1963 ಇಸ್ ಹೋಲಿನೆಸ್ ರಿನ್ ಪೋಚೆ ಅವರು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು. ಬಿಫೋರ್ ಒಂದು ಏನಾಯಿತು ಅಂತಂದರೆ, ಫಸ್ಟ್ ಈ ಟೆಂಪಲ್ ಏನಿದೆ, ಸೊ ಇಟ್ ಇಸ್ ಕಂಪ್ಲೀಟ್ಲಿ ಬಿಲ್ಟ್ ಬೈ ಗೋಲ್ಡ್, ರೈಟ್? ಸೊ ಇದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ಸೊ ಏನಿತ್ತು ಅಂತಂದರೆ, ಫುಲ್ ಇಟ್ ವಾಸ್ ಕಂಪ್ಲೀಟ್ಲಿ ಬಿಲ್ಟ್ ಬೈ ವುಡನ್. ಅದಾದಮೇಲೆ ಬರೀ ಕೆಲವೇ ಮಾಂಕ್ಸ್ಗಳು ಮಾತ್ರ ಇಲ್ಲಿ ವಾಸ ಮಾಡ್ತಾ ಇದ್ರು, ಲೈಕ್ ಓನ್ಲಿ ಲೈಕ್ 10 to 15 monks. ಆಫ್ಟರ್ ದ್ಯಾಟ್ few years later completely built by monks, completely big. After that ಈಗಿನ ಲೆಕ್ಕ ಹಾಕಿದ್ರೆ ಅರೌಂಡ್ ಲೈಕ್ 5,000 to 6,000 ಮಾಂಕ್ಸ್ ಇಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ನನಗೆ ಕೇಳ್ಪಟ್ಟೆ. ಆಸ್ ಯು ಕ್ಯಾನ್ ಸಿ the photo is representing over there. He is known as Rin Poche. So he is the 11th throne holder of this monastery, So the main lords which are there out here is one is Lord Buddhaji, and one more is Lord Durgesamba and Vitayus. So another one is Sebames. He is the Lord who controls all the, he is the destroyer of fate. ಕರ್ಮಗಳಿಂದ ಈಸ್ ಅ ಕರ್ಮ ಡಿಸ್ಟ್ರಾಯರ್. ಇಲ್ಲಿ ಇನ್ನೊಂದು ದೇವಸ್ಥಾನ ನೋಡ್ಬೋದು ನೀವು, ದೊಲ್ಮಾ ಅಂತ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ ಒಳಗಡೆ. ಅಂತಂದರೆ ಇಲ್ಲಿ ತಾರಾದೇವಿಯವರು ವಾಸ ಮಾಡ್ತಾರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಜಾಗ ಏನಿದೆ, ಸೊ ಈ ಜಾಗಗಳಲ್ಲಿ ಅವ್ರು ಕೂತ್ಕೊಂಡು ಪೂಜೆ ಮಾಡೋದಾಗಲಿ, ಒಂದು ಮಂತ್ರಗಳು ಹೇಳೋದಾಗಲಿ, ಸೊ ಮಾಂಕ್ಸ್ ವಿಲ್ ಡು ಔಟ್ ಯು. ಸೊ ಗೈಸ್, ಇಲ್ಲೇನಿದೆ ನಾವು ಪದ್ಮಸುಂಭ ಬುದ್ಧಿಸ್ಟ್ ವಿಹಾರ ಅಂತ ಕರೀತಾರೆ. ಸೊ ಆ್ಯಕ್ಚುಲಿ ಏನು ಅಂತ ಅಂದರೆ, ಸೊ ಲಾಟ್ಸ್ ಆಫ್ ಸ್ಟೂಡೆಂಟ್ಸ್ ಔಟ್, ಅಂದರೆ ಮಕ್ಕಳುಗಳೇನಿದ್ದಾರೆ, ಸೊ ಇಲ್ಲೇ ಪಾಠಗಳನ್ನ ತಗೊಳೋದು. ಸೊ ನೋಡ್ತಾ ಇರ್ಬೋದು, ಮಕ್ಕಳುಗಳು ಕೂತ್ಕೊಳ್ಳೋಕೆ ಜಾಗಗಳಾಗಲಿ, ಇಲ್ಲ ಅಂತಂದರೆ ಓದೋಕ್ಕಾಗಲಿ, ಪಾಠಗಳು ಮಾಡೋದಾಗಲಿ, ಬುಕ್ಸ್ಗಳು ಓದೋಕ್ಕಾಗಲಿ. ಸೊ ಯು ಕ್ಯಾನ್ ಸಿ ಔಟ್ ಸೊ ಸುಂದರವಾಗಿ ಮಾಡಿದ್ದಾರೆ ಅಂತಂದರೆ. ಸೊ ದ ಮೇನ್ ಥಿಂಗ್ ಅಬೌಟ್ ದಿಸ್ ವಿಹಾರ ಈಸ್ ಯು ಕ್ಯಾನ್ ಸಿ ಔಟ್. ಮಧ್ಯದಲ್ಲಿ ಕೂತಿರೋರು ಲಾರ್ಡ್ ಬುದ್ಧ ಅವರು, ಸೊ ಲೆಫ್ಟ್ ಸೈಡಲ್ಲಿ ಕೂತಿರೋರು ಸಂಭಾವ ಅವರು, ಸೊ ರೈಟ್ ಸೈಡಲ್ಲಿ ಕೂತಿರೋರು ಸೊ ಇಟ್ ಈಸ್ ಅಮಿತಾಯಸ್. ಈ ದೇವಸ್ಥಾನದ ವಿಶೇಷತೆ ಸೊ ನೋಡ್ತಾ ಇರ್ಬೋದು. ಸೊ ದ ಪೇಂಟಿಂಗ್ಸ್ ಆರ್ ವೆರಿ ಆಸಮ್. ಚಿಕ್ಕ ಮಕ್ಕಳುಗಳನ್ನ ನೋಡ್ಬೋದು. ಸೊ ಏನು ಅಂತಂದರೆ, ನಮ್ಗಳ ಊರುಗಳಲ್ಲಿ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಏನೇನೋ ಕೆಟ್ಟ ಕೆಲಸ ಮಾಡ್ಕೊಂಡು ಹಾಳಾಗೋಗ್ತಾರೆ. ಸೊ ಇವ್ರನ್ನ ನೋಡಿ ಸ್ವಲ್ಪ ಕಲಿಬೇಕು. ಸೊ ನೋಡ್ತಾ ಇರ್ಬೋದು, ಒಂದು ದೀಪ ಕ್ಲೀನ್ ಮಾಡೋದಾಗಲಿ, ಆ ದೀಪಕ್ಕೆ ಎಣ್ಣೆ ಹಾಕೋದಾಗಲಿ, ಆ ದೀಪಕ್ಕೆ ಆ ಬತ್ತಿ ಸಿಕ್ಸೋದಾಗಲಿ, ಎಷ್ಟು ನೀಟಾಗಿ ಎಷ್ಟು ಕ್ಲೀನ್ನೆಸ್ ಆಗಿದೆ ಅಂತಂದರೆ, ಎಷ್ಟು ಕ್ಲೀನಾಗಿದೆ ಕೆಲಸ ಮಾಡ್ತಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಕಂಟ್ರಿ ಮಾತ್ರ. ನೋಡ್ಕೊಂಬಂದೆ. ಸೊ ಇಟ್ ವಾಸ್ ಆಸಮ್. ಸೊ ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಸೊ ಇಷ್ಟಾಗಿ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆಯವ್ರಿಗೆ ಒಳ್ಳೇದಾಗಲಿ. ಗೈಸ್, ಬೈ ಬಾಯ್.